ಗುಡ್ ಮಾರ್ನಿಂಗ್ ಆಲ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾನು ಇವತ್ತು ಒಂದು ಪೂಜೆ ಮಾಡ್ತಾ ಇದ್ದೆ ಅಂತ ಹೇಳಿದ್ದೆ, ಅದು 11 ಡೇಸಿಂದು ಹನುಮಾನ್ ಚಾಲಿಸ ಸಂಕಲ್ಪ. ಸೊ ಈಗ 4 o'clock ಆಗಿದೆ. ಸೊ ಇದು 11th ಡೇ ಆಗಿರುತ್ತೆ. ಸೊ ಅದನ್ನು ನಾನು ವಿತ್ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನಮಗೆಲ್ಲ ಗೊತ್ತೇ ಇದೆ, ಆಂಜನೇಯ ಸ್ವಾಮಿ ಬರ್ತ್ ಪ್ಲೇಸು ನಮ್ಮ ಕರ್ನಾಟಕದಲ್ಲೇ ಇರುವ ಬಳ್ಳಾರಿಯಲ್ಲಿದೆ, ಅಂಜನಾದ್ರಿ ಬೆಟ್ಟದಲ್ಲಿ. ಸೊ ಕರ್ನಾಟಕದಲ್ಲಿ ಜನಿಸಿದ ಏಕೈಕ ದೇವರು ಆಂಜನೇಯ ಸ್ವಾಮಿ ಅಂತಲೇ ಹೇಳ್ತಾರೆ. ಮತ್ತು ಅವರ ತಂದೆ ಕೇಸರಿ, ತಾಯಿ ಅಂಜನಮ್ಮ. ಈ ದಂಪತಿಗಳ ಪುತ್ರ ನಮ್ಮ ಕೇಸರಿ ಪುತ್ರ ಆಂಜನೇಯ ಸ್ವಾಮಿ. ಸೊ ಶಿವಾಂಶ ಸಂಭೂತ ಅಂತಲೇ ಹೇಳ್ತಾರೆ, ಯಾಕಂದರೆ ಶಿವನ 11ನೇ ರೂಪ ಅಂತ ಅಂದ್ಬಿಟ್ಟು ಆಂಜನೇಯ ಸ್ವಾಮಿನೇ ಕರೀತಾರೆ. ಸೊ ಯಾವುದೇ ಕಷ್ಟ ಇರಲಿ, ಯಾವುದೇ ತುಂಬ ತೊಂದರೆಯಲ್ಲಿದ್ದವರು ಸಹಾಯಕ್ಕಾಗಿ ಸಾಕ್ಷಾತ್ ಶಿವನ ಆ ರೂಪದಲ್ಲಿರುವಂಥ ಹನುಮಾನ್ ಸ್ವಾಮಿ ನಮ್ಮನ್ನು ಬಂದು ಆಧರಿಸ್ತಾನೆ ಅಂತ ಅಂದ್ಬಿಟ್ಟು ನಾವು ನಂಬಿದ್ದೀವಿ. ಸೊ ಇನ್ನು 11 ಸಾರಿ ಹನುಮಾನ್ ಚಾಲಿಸವನ್ನು ಓದುವುದರ ಪ್ರಯೋಜನಗಳೇನು ಅಂತ ನೋಡೋಣ. ಅಂದರೆ ನಾನು ಯಾಕೆ ಮಾಡಿದೆ, ಸೊ ಹೇಗೆ ಏನು ಯೂಸ್ ಆಯಿತು ಅಂತ ಅಂದ್ಬಿಟ್ಟು. ಸೊ ಹನುಮಾನ್ ಚಾಲಿಸ ಇಸ್ ಅ ಪವರ್ಫುಲ್ ಮಂತ್ರ. ಸೊ ಅದರ ನಮಗೆ ಗೊತ್ತೇ ಇದೆ. ಅದರಲ್ಲಿ ಚಾಲಿಸ ಅಂದರೆ 40 ಶ್ಲೋಕಗಳು ಬರುತ್ತೆ. ಸೊ ಆ 40 ಶ್ಲೋಕಗಳನ್ನು ನಾವು 11 ಸಾರಿ ಪಠಣೆ ಮಾಡಬೇಕಾಗುತ್ತೆ. ಸೊ ಇದು 11th ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ಪೆಷಲಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಯಾಕೆ ಅಂತಂದರೆ ನಾನು ಒಂದು ಸಣ್ಣ ಸಂಕಲ್ಪನ ದೇವ್ರ ಮುಂದೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಡೇ. ಸೊ 11th ಡೇ ಅನ್ನೋತ್ತಿಗೆ ಅದು ವರ್ಕ್ ಆಯಿತು. ಹಾಗಾಗಿ ಇದು ಥ್ಯಾಂಕ್ಸ್ ಹೇಳುವಂಥ ಡೇ ಆಗಿತ್ತು. ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಪೂಜೆ ಅಂತ ನನ್ನ ಮನಸ್ಸಿಗೆ ಅನಿಸಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿದೆ. ಎಲ್ಲ ಕಷ್ಟಗಳಿಗೂ ಒಂದೇ ಸೊಲ್ಯೂಷನ್ ಅಂದರೆ ಹನುಮಾನ್ ಚಾಲಿಸ. ಹನುಮಾನ ನೆನಪು ಮಾಡಿಕೊಂಡು ಇದನ್ನು ಓದಿದ್ರೆ ಆಗದೇ ಇರುವಂಥ ಕೆಲಸಗಳು ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ನಂಬಿಕೆ, ಬುದ್ಧಿ, ಶಕ್ತಿ, ಧೈರ್ಯ, ಸತ್ಯ, ಧರ್ಮ ಇದರ ಸ್ವರೂಪವೇ ಹನುಮಾನ್. ಸೊ ಮಕ್ಕಳಿಗೆ ತುಂಬ ಇಷ್ಟವಾದಂಥ ದೇವರು ಹನುಮಾನ್. ಸೊ ನಮ್ಮ ದೇಶದಲ್ಲಿ ನಾವು ಯಾವುದೇ ಊರಿಗೆ ಹೋದರೂ ನಾವು ರಾಮನಿಲ್ಲದ ಊರುಗಳನ್ನ ನೋಡ್ತೀವಿ, ಆದರೆ ಆಂಜನೇಯ ಸ್ವಾಮಿ ಇಲ್ಲದ ಊರನ್ನ ಎಲ್ಲೂ ಕಂಡಿರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶದಲ್ಲಿ. ಸೊ ನಮ್ಮ ದೇಶ ಅಷ್ಟೇ ಅಲ್ಲ, ಈವನ್ ಪರದೇಶದಲ್ಲೂ ಅಂದರೆ ಬೇರೆ ದೇಶಗಳಲ್ಲೂ ನಮ್ಮ ಹನುಮಾನ್ ಸ್ವಾಮಿಯ ದೇವಸ್ಥಾನಗಳನ್ನ ನಾವು ನೋಡ್ಬೋದು. ಸೊ ಆಂಜನೇಯ ಸ್ವಾಮಿ ಇಸ್ ಅ ಮೋಸ್ಟ್ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ಸೊ ನಾವು ಬುದ್ಧಿಬಲ ಮತ್ತು ವ್ಯಾಯಾಮ ಮತ್ತು ಧ್ಯಾನ ಇದನ್ನು ನಮ್ಮ ಪ್ರಪಂಚಕ್ಕೆ ಪರಿಚಯಿಸಿದ ದೇವರು ನಮ್ಮ ಹನುಮಾನ್. ಸೊ ಆ ಆಂಜನೇಯ ಸ್ವಾಮಿನ ಆದರ್ಶವಾಗಿ ಇಟ್ಕೊಂಡು ನಾವು ನಡೆದ್ರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಈ ಸಂಕಲ್ಪ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದು ಟ್ಯೂಸ್ಡೇ ಅಥವಾ ಸ್ಯಾಟರ್ಡೆ. ಸೊ ಶನಿವಾರ ಅಥವಾ ಮಂಗಳವಾರ ನಾವು ಈ ಸಂಕಲ್ಪನ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಇದು ತುಂಬಾ ಈಸಿಯಾದ ಪೂಜೆ ಮತ್ತು ಜಸ್ಟ್ 11 ಡೇಸ್ ಮಾಡಬೇಕಾದಂಥ ಪೂಜೆ. ಸೊ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೂರ್ಯೋದಯ ಮುಂಚೆ ಎದ್ದು ನಮ್ಮ ಸ್ನಾನ ಎಲ್ಲ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿಟ್ಟು ದೆನ್ ದೀಪ ಧೂಪ ಇವೆಲ್ಲ ನಮಗೆ ನಾರ್ಮಲಾಗಿ ನಾವು ಮಾಡುವಂಥ ಪೂಜೆ ಎಲ್ಲ ಮಾಡಿ, ಸೊ ದೇವ್ರ ಮುಂದೆ ಕೂತ್ಕೊಂಡು ಪ್ರಸಾದ ಇಡಬೇಕು. ಅಂದರೆ ಫ್ರೂಟ್ಸ್ ಅಥವಾ ಸ್ವೀಟ್ಸ್ ಇರ್ಬೋದು, ನಿಮ್ಮ ಕೈಲಾದಷ್ಟು. ಅಂದರೆ ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಬಾಳೆಹಣ್ಣು, ದೇವರಿಗೆ ತುಂಬಾ ಇಷ್ಟ, ಇಟ್ಬಿಟ್ಟು 1 ಲೋಟ ನೀರು ಇಟ್ಬಿಟ್ಟು ದೇವ್ರನ್ನ ಪ್ರೇ ಮಾಡಬೇಕು. ಸೊ ಆ ಹನುಮಾನ್ ಚಾಲಿಸ ಬುಕ್ ತೊಗೊಂಡು ನೀವು 11 ಟೈಮ್ಸು ಹನುಮಾನ್ ಚಾಲಿಸನ ಓದಬೇಕಾಗುತ್ತೆ. ಸೊ ಅಲ್ಲಿ ಇರುವಂಥ ನೀರಿಗೆ ನಾವು ಮಂತ್ರ ಓದ್ತಾ ಅದಕ್ಕೆ ಪವರ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಸೂರ್ಯದೇವನಿಗೆ ಹೊರಗಡೆ ಹೋಗಿ 11 ಟೈಮ್ಸ್ ಓದಾದಮೇಲೆ ಸೂರ್ಯದೇವನಿಗೆ ಅರ್ಪಿಸ್ಬಿಟ್ಟು ನಾವು ಕೈ ಮುಗಿದ್ಬಿಟ್ಟು ಸೊ ನಮ್ಮ ಪೂಜೆನ ಏನು ಮಾಡ್ಬೋದು. ಸೊ ಇದು ತುಂಬಾ ಈಸಿ, ಬಟ್ ಸೀರಿಯಸ್ ಆಗಿ 11 ಡೇಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ನಾನೇನು ಬಿಟ್ಕೊಂಡಿದ್ದೆ ಮತ್ತು ಏನಾಯಿತು ಕೆಲಸ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ನಾವು ಮನೆ ಶಿಫ್ಟ್ ಆದಾಗ ಸ್ವಲ್ಪ ಇಂಟೀರಿಯರಲ್ಲಿ ಮನೆ ಮಾಡಬೇಕಾಯಿತು. ಸೊ ಮನೆ ತುಂಬ ಚೆನ್ನಾಗಿತ್ತು, ಆದ್ದರಿಂದ ನಾವು ಸ್ವಲ್ಪ ಇಂಟೀರಿಯರ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸಿಟಿಯಿಂದ ಸ್ವಲ್ಪ ಇಂಟೀರಿಯರ್ ಇದೆ. ಸೊ ನಾನು ಇಲ್ಲಿ ಬಂದು 2 ಮಂತ್ಸ್ ಆಗ್ತಾ ಬಂತು. ಸೊ ಇಲ್ಲಿ ಟ್ಯೂಷನ್ ಮಾಡಬೇಕು ಅನ್ನೋವಂಥ ಇಂಟ್ರೆಸ್ಟ್ ಮತ್ತು ಇಷ್ಟ ಇತ್ತು. ಬಟ್ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಓಡಾಡ್ತಾಯಿದ್ರು. ಆ ಬೋರ್ಡ್ ಕಡೆ ಯಾರೂ ನೋಡ್ತಿರ್ಲಿಲ್ಲ. ಒಂದು ಬೋರ್ಡ್ ಹಾಕಿದ್ದೆ ಮನೆ ಮುಂದೆ, ಪ್ಲಸ್ ಯಾರೂ ಬರಲಿಲ್ಲ. ಸೊ ಸ್ವಲ್ಪ ಬೇಜಾರಾಯಿತು. ಏಕೆ ಅಂತ ಅಂದರೆ ನಾನು ಆ್ಯಕ್ಚುಲಿ ಒಬ್ಬ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಆದರೂ ಒಂದಿಬ್ಬರಿಗೆ ಪಾಠ ಮಾಡೋಣ ಅಂದರೆ ಹೇಳ್ಕೊಡೋಕ್ಕಾಗ್ತಿಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಿತ್ತು. ಸೊ ಹಾಗಾಗಿ ನಾನು ಫಸ್ಟ್ ಡೇ ದೇವ್ರ ಹತ್ರ ಹನುಮಾನ್ ಅಂತ ಬೇಡ್ಕೊಂಡಿದ್ದು. ಸೊ ನನಗೆ ಒಬ್ಬರು ಅಥವಾ ಇಬ್ಬರು ಟ್ಯೂಷನಿಗೆ ಸ್ಟೂಡೆಂಟ್ಸ್ ಬರಬೇಕು ಅಂತ ಅಂದ್ಬಿಟ್ಟು. ಸೊ ನೀವು ನಂಬ್ತಿರೋ ಇಲ್ಲ, ಮಿರಾಕಲ್ ಅಂದರೆ 9th ಡೇ 11 ಡೇಸಲ್ಲಿ 9th ಡೇ ಪೂಜೆ ಎಲ್ಲ ಮುಗಿದ ಮೇಲೆ ಪೇರೆಂಟ್ಸ್ ಬಂದರು. ಸೊ ಇಬ್ಬರು ಪೇರೆಂಟ್ಸು ಒಬ್ಬ ಸ್ಟೂಡೆಂಟು 3 ಜನ ಬಂದಿದ್ದರು. 3 ಜನ ಬಂದು ಟ್ಯೂಷನಿಗೆ ಮಾತಾಡ್ಕೊಂಡು ಹೋದರು. ಸೊ ನಾನು ಹೇಳಿದಷ್ಟು ಅಮೌಂಟಿಗೆ ಅಥವಾ ನಾನು ಮಾಡುವಂಥ ಸಬ್ಜೆಕ್ಟ್ಗಳಿಗೆ ಎಲ್ಲ ಓಕೆ ಆಯಿತು. ಸೊ ಅವ್ರು ಏನು ಮಾಡಿದ್ರು, ಅವ್ರು ಇನ್ನೊಬ್ಬ ಸ್ಟೂಡೆಂಟೂ ಕರ್ಕೊಂಡು ಬಂದರು. ಸೊ ಟೋಟಲಾಗಿ ನನಗೆ ವಿತಿನ್ 11 ಡೇಸು 2 ಸ್ಟೂಡೆಂಟ್ಸು ಬಂದರು. ಸೊ ಇದೇ ಒಂದು ಮಿರಾಕಲ್. ಅಂದರೆ 11 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ, ಅಥವಾ 11th ಡೇ ಆದರೂ ಬಂದೇ ಬರುತ್ತೆ.
ಸೊ ಅಷ್ಟು ಪವರ್ಫುಲ್ ಆಗಿದೆ. ನೀವು ಶ್ರದ್ಧಾ ಭಕ್ತಿಯಿಂದ ಹನುಮಾನ್ನ ಖಂಡಿತವಾಗ್ಲೂ ನಂಬಿದ್ರೆ ನಿಮ್ಮ ಕೆಲಸ ಆಗೇ ಆಗುತ್ತೆ. ಅಂದರೆ ಎಷ್ಟು ನಂಬಬೇಕು, ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ, ಆ ದೇವರು ನಮಗೆ ಈ ವರ ಕೊಟ್ಟೇ ಕೊಡ್ತಾನೆ ಅಂತ ಅಂದ್ಬಿಟ್ಟು 100% ಶೋರಲ್ಲಿ ನಂಬಿಬಿಟ್ಟು ನೀವು ಪೂಜೆ ಮಾಡಿದ್ರೆ, ಹನುಮಾನ ನಂಬಿದ್ರೆ ನಿಮಗೆ ಮೋಸನೇ ಆಗೋದಿಲ್ಲ, ಕೆಲಸ ಆಗೇ ಆಗುತ್ತೆ ಅಂತ ಕೆಲಸ ಇದ್ದರು. ಸೊ ನಾನು ಇಲ್ಲಿ ಕೆಲವೊಬ್ಬರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವೇನಾದರೂ ತುಂಬ ನೋವಲ್ಲಿದ್ದು, ತುಂಬ ಬೇಜಾರಲ್ಲಿದ್ದು, ತುಂಬ ಸಂಕಷ್ಟದಲ್ಲಿದೆ, ಏನೂ ಕೆಲಸಗಳಾಗ್ತಾಯಿಲ್ಲ ಅಂತಂದರೆ ದಯವಿಟ್ಟು ನೀವು ಟ್ರೈ ಮಾಡಿ. ಖಂಡಿತ ನಿಮಗೆ 100% ಶೋರ್ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹನುಮಾನ್ ಚಾಲೀಸ್ನ ಬರೆದವರು ತುಳಸಿದಾಸರು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅವ್ರು ಎಂಥ ಪರಿಸ್ಥಿತಿಯಲ್ಲಿ ಹನುಮಾನ್ ಚಾಲೀಸನ ಬರೆದ್ರು ಅಂತಂದ್ಬಿಟ್ಟು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಈ ಕಥೆನ ಹೇಳ್ತಾ ಇದ್ದೀನಿ. ಒಂದು ಸಾರಿ ಒಬ್ಬ ಬ್ರಾಹ್ಮಣನ ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ. ಅಲ್ಲಿ ದಾರಿಯಲ್ಲಿ ತುಳಸಿದಾಸರು ಹೋಗುವಾಗ ಆ ಬ್ರಾಹ್ಮಣನ ಹೆಂಡತಿ ವಿಧವೆಯಾಗಿರ್ತಾರೆ. ಅವ್ರು ಬಂದು ತುಳಸಿದಾಸರ ಕಾಲಿಗೆ ಬಿದ್ದು ಕೈ ಮುಗಿದು ಕೇಳ್ಕೊತಾರೆ. ಆಗ ತುಳಸಿದಾಸರು ದೀರ್ಘ ಸುಮಂಗಲಿ ಭವ ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ತಕ್ಷಣ ಆ ಬ್ರಾಹ್ಮಣ ಹೆಂಗಸು ತಕ್ಷಣ ಹೇಳುತ್ತೆ, ಅಂದರೆ ನನ್ನ ಹಸ್ಬೆಂಡ್ ನಿಮಗೆ ತೀರೋಗಿದ್ದಾರೆ, ಬಟ್ ನೀವು ಈ ರೀತಿ ಆಶೀರ್ವಾದ ಮಾಡಿದ್ರಿ, ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಆಗ ಇದು ಬಂದಿರೋದು ನನ್ನಿಂದ ಅಲ್ಲ, ಆ ದೇವನಿಂದ, ಅಂದರೆ ರಾಮ ನನ್ನ ಬಾಯಿಂದ ಬಂದಿದೆ, ಸೊ ಆ ಮಾತು ಸುಳ್ಳಾಗಲ್ಲ, ನಿನ್ನ ಗಂಡ ಬದುಕ್ತಾನೆ ಅಂತಂದ್ಬಿಟ್ಟು ಆ ಶವದ ಹತ್ರ ಹೋಗಿ ಅವರು ತೀರ್ಥನ ಹಾಕಿ ಸೊ ರಾಮ ರಾಮ ಅಂತ ಹೇಳ್ತಾರೆ. ಆಗ ಆ ಶವ, ಅಂದರೆ ಅವರು ಏನು ಬ್ರಾಹ್ಮಣ ತೀರೋಗಿರ್ತಾರೆ, ಅವರು ಬದುಕುಳಿತಾರೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ಹಾಗೆ ಅದು ಅಲ್ಲಿ ವಿಷಯ ಎಲ್ಲ ಸ್ಪ್ರೆಡ್ ಆಗುತ್ತೆ. ಆಗ ಅಲ್ಲಿನ ರಾಜ ಅಕ್ಬರ್ ಆಗಿರ್ತಾರೆ. ಸೊ ಅಕ್ಬರ್ ಅವರು ತುಳಸಿದಾಸರನ್ನ ಕರೆದುಬಿಟ್ಟು, ಸೊ ನೀನು ಅಂದರೆ ತೀರೋಗಿರೋನ್ನ ಬದುಕಿಸಿಯಲ್ಲ, ಸೊ ಬದುಕಿಸು, ಮ್ಯಾಜಿಕ್ ಮಾಡುವಂತೆಲ್ಲ ಹವಾಗಳನ್ನ ಮಾಡ್ತಾರೆ. ಆಗ ತುಳಸಿದಾಸರು ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ, ಸೊ ರಾಮನಿಂದ ಅದು ಆಗಿರೋದು, ಸೊ ನಾನೇನು ಮಾಡಲಿಕ್ಕಾಗಲ್ಲ ಅಂತಂದ್ಬಿಟ್ಟು ಆಗ ಸಿಟ್ಟಾದ ಅಕ್ಬರ್ ಅವ್ರನ್ನ ಸೆರೆವಾಸ ಅಥವಾ ಜೈಲಿಗೆ ಹಾಕ್ತಾರೆ. ಸೊ ಆ ಟೈಮಲ್ಲಿ ತುಂಬಾ ನೋವಾದಂಥ ತುಳಸಿದಾಸರು ಹನುಮಾನಿಗೋಸ್ಕರ ಅಂತಲೇ ಈ 40 ಶ್ಲೋಕಗಳನ್ನು ರಚಿಸ್ತಾ ಹೋಗ್ತಾರೆ. ಆ 40 ಶ್ಲೋಕಗಳೇ ಇವತ್ತು ಹನುಮಾನ್ ಚಾಲೀಸ ಆಗಿರೋದು. ಸೊ ಆಗ ಅದು ಕೊನೆಯ ಲೈನ್ ಬರೆಯುವಾಗ ಸುತ್ತಮುತ್ತ ಸಾವಿರಾರು ಕೋತಿಗಳು ಬಂದು ಸೆರೆಮನೆ ಏನಿರುತ್ತೆ ಅದನ್ನು ಹಾಳು ಮಾಡ್ತಾರೆ ಮತ್ತು ಅಲ್ಲಿರುವಂಥ ಕಾವಲುಗಾರರಿಗೆ ತುಂಬಾ ತೊಂದರೆ ಕೊಡುತ್ತೆ. ತಕ್ಷಣ ಅಕ್ಬರ್ ಹತ್ರ ಹೋದಂಥ ಸೆರೆಮನೆ ಕಾಯುವಂಥವ್ರು ಹೋಗಿ ಹೇಳಿದಾಗ ಅಕ್ಬರ್ಗೆ ಗೊತ್ತಾಗುತ್ತೆ ಇದು ತುಳಸಿದಾಸವರ ಭಕ್ತಿಯ ಉದಾಹರಣೆ ಅಂತ ಅಂದ್ಬಿಟ್ಟು. ಸೊ ತಕ್ಷಣ ಅವ್ರನ್ನ ರಿಲೀಸ್ ಮಾಡಿ ಕಳಿಸ್ತಾರೆ. ಸೊ ಯಾವುದೇ ಸಂಕಷ್ಟದಲ್ಲಿದ್ದಾಗ ನೀವು ಇದನ್ನು ಹನುಮಾನ್ ಚಾಲೀಸ್ನ ಓದಿದ್ರೆ ಅದಕ್ಕೆ ಆ ಸಂಕಷ್ಟಗಳು ದೂರ ಆಗಿ ನಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಮತ್ತು ಈ 40 ಸಾಲಿನಲ್ಲಿ 11 ಬಾರಿ ರಾಮ ರಾಮ ಅಂತ ಬರುತ್ತೆ. ಸೊ ನಾವು ಎಷ್ಟು ರಾಮನ ಜಪಿಸ್ತೀವೋ ಹನುಮಂತನ, ಅಂದರೆ ಆ ಸ್ವಾಮಿಯ ಕೃಪೆ ನಮ್ಮ ಮೇಲೆ ಜಾಸ್ತಿ ಬರುತ್ತೆ. ಸೊ ನೀವು ರಾಮನ ದೇವಸ್ಥಾನಕ್ಕೆ ಹೋದಾಗ ಹನುಮಾನ ಜಪಿಸ್ಬೇಕು, ಹನುಮಾನ ದೇವಸ್ಥಾನಕ್ಕೆ ಹೋದಾಗ ರಾಮನ ಜಪಿಸ್ಬೇಕು. ಸೊ ಹನುಮಾನ್ ಚಾಲೀಸ ಸಂಕಲ್ಪ ವೆರಿ ಈಸಿ. ಸೊ ಟ್ರೈ ಮಾಡಿ, ನಿಮಗೂ ಒಳ್ಳೆಯದಾಗಲಿ. ಶನಿವಾರ ಅಥವಾ ಮಂಗಳವಾರ ಅದನ್ನು ಸ್ಟಾರ್ಟ್ ಮಾಡಿ. ಸೊ ನಮ್ಮ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ನಾರ್ಮಲ್ ಪೂಜೆ ಹೇಗೆ ಮಾಡ್ತಿರೋ ಹಾಗೆ ಮಾಡಿ, ಆಂಜನೇಯ ಸ್ವಾಮಿಗೆ ಪ್ರಸಾದ, ಹೂವು ಮತ್ತು ಒಂದು ಲೋಟ ನೀರನ್ನು ಇಟ್ಬಿಟ್ಟು ನೀವು ಫೋಟೋ ಮುಂದೆ ಕೂತ್ಕೊಂಡು 11 ಸಾರಿ ಹನುಮಾನ್ ಚಾಲೀಸ ಓದಿ ಮತ್ತು ಆ ನೀರನ್ನು ಸೂರ್ಯದೇವನಿಗೆ ಅರ್ಪಿಸಿ. ಆಮೇಲೆ 11 ದಿನ ಬ್ರಹ್ಮಚಾರ್ಯನೂ ಪಾಲಿಸಬೇಕಾಗುತ್ತೆ, ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ತುಂಬಾ ಸಿಂಪಲ್ ಆದಂಥ ಪೂಜೆ. ದಯವಿಟ್ಟು ನೀವು ತುಂಬ ನೋವಲ್ಲಿದ್ದರೆ, ತೊಂದರೆಯಲ್ಲಿದ್ದರೆ ನೀವು ಹನುಮಾನ ನಂಬಿ ಅಸಾಧ್ಯವಾದನ್ನು ಸಾಧ್ಯವಾಗಿಸುವಂಥ ಧೈರ್ಯ ಸ್ವರೂಪ, ಶ್ರದ್ಧೆ, ಭಕ್ತಿಗೆ ಉದಾಹರಣೆ ನಮ್ಮ ಹನುಮ. ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ಯಾರೇ ಆಗಲಿ ತೊಂದರೆಯಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈ ಸಂಕಲ್ಪನ ಮಾಡಲಿಕ್ಕೆ ಹೇಳ್ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.